ಅಷ್ಟಲ್ಲಿ ಕಥೆನೇ ಚೇಂಜ್ ಆಗಿದೆ. ನೋಡಿ ಎಲ್ಲರೂ ಸಿನಿಮಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹೇಗೆ ಅನಿಸ್ತು ಹೇಳಿ ಸರ್? ನಾವೇ ಹೇಗಿತ್ತು ಹೇಳಿ ಸರ್? ಸೂಪರ್ ಇಷ್ಟ ಆಯ್ತು ನಿಮಗೆ? ಭರತನಾಟ್ಯ ಸೂಪರ್ ಚೆನ್ನಾಗಿದೆ. ಸಾಗರ ಸಂಗಮಲ್ಲಿ ಜಯಪ್ರದ ಮಾಡಲು ಡ್ಯಾನ್ಸ್ ಇಷ್ಟ ಆಯ್ತು. ಆ್ಯಕ್ಚುಲಿ ಮಂಟಪ ಎಲ್ಲ ಸಗಟಾಗಿ ಕವರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಕಲೆ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸೂಪರ್. ಥ್ಯಾಂಕ್ ಯು. ಹೇಗಿತ್ತು ಹೇಳಿ ಸರ್? ಸೂಪರ್ ಆಗಿದೆ, ಚೆನ್ನಾಗಿದೆ. ಇಷ್ಟ ಆಯ್ತು ನಿಮಗೆ? ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ನಾವು ತುಂಬ ಚೆನ್ನಾಗಿದೆ. ಸರಿ ಹೇಳಿ. ಹೇಗಿದೆ? ಹೆಣ್ಣಿಗೆ ಹೇಗೆಲ್ಲ ಕಷ್ಟ ಉಂಟು, ಅದರಲ್ಲಿ ಹೇಗೆ ಮೇಲೆ ಬರಬೇಕು ಬರುವ ಹಾಗೆ ಇಲ್ಲ ಅಷ್ಟು ಜನಗಳು ಹಿಂಸೆ ಕೊಡ್ತಾರೆ. ನೋಡುವಾಗ ಹೇಗಿತ್ತು ಹೇಳಿ? ಚೆನ್ನಾಗಿತ್ತು. ಹೇಗಿತ್ತು ಹೇಳಿ ಸರ್? ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ ಸಿನಿಮಾ. ನಾನು ಇದರಲ್ಲಿ ಪಾತ್ರ ಮಾಡಿದ್ದೀನಲ್ಲ, ನಮ್ಮ ಸಿನಿಮಾ ನಮಗೆ ಮುದ್ದೆ ಅಲ್ವಾ. ಕಾಸು ಕೊಟ್ಟು ಸಿನಿಮಾ ನೋಡಿದ್ರೆ ಮುದ್ದೆ ಆಗಿ ಅವ್ರು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಿದೆ ಅಂದರೆ ಅಷ್ಟೇ ಸರ್. ಖಂಡಿತವಾಗ್ಲೂ ಕೊಟ್ಟು ದುಡ್ಡಿಗೆ ಸಿನಿಮಾ ಮೋಸ ಅಂತೂ ಆಗಲ್ಲ ಮೇಡಮ್. ಸಿನಿಮಾ ನೋಡ್ಬೋದು, ಸಂಸಾರ ಸಮೇತ ಬಂದು ಕೂತ್ಕೊಂಡು ನೋಡುವಂಥ ಸಿನಿಮಾ. ಥ್ಯಾಂಕ್ ಯು ಮ್ಯಾಮ್. ಮೂವಿ ಹೇಗಿತ್ತು ಮ್ಯಾಮ್? ಜನ ಮಧ್ಯೆ ಕೂತ್ಕೊಂಡು ನೋಡ್ತೀರಾ? ಏನು ಅನಿಸ್ತು ನಿಮಗೆ? ನಿಮ್ಗೆ ಇಷ್ಟ ಆಯಿತು ಅಂದರೆ ಯಾವ ಪಾತ್ರ ಇಷ್ಟ ಆಯಿತು ಮ್ಯಾಮ್ ಅದರಲ್ಲಿ? ಮೂವಿ ಹೇಗೆ ಅನಿಸ್ತು ಮ್ಯಾಮ್? ಹೇಳಿ. ಇಷ್ಟ ಆಯಿತು ನಿಮಗೆ? ಇಷ್ಟ ಆಯಿತು. ಕಷ್ಟಪಟ್ಟು ಮಾಡಿದ್ದಾರೆ, ಚಂದ ಮಾಡಿದ್ದಾರೆ. ಚಂದ ಮಾಡಿದ್ದಾರೆ. ಜನಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮ್ಯಾಮ್? ನೋಡಬೇಕು, ಮಾಡಬೇಕು ಅಂತ ಹೇಳಿ. ಥ್ಯಾಂಕ್ ಯು. ಆಡಿಯನ್ಸ್ ರಿಯಾಕ್ಷನ್ ಸಹ ತುಂಬ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಒಳ್ಳೆ ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದು ನಮ್ಮದು ಎಂಟನೇ ಸಿನಿಮಾ. ಇದು ಸಿನಿಮಾ ಮಾಡಿದ್ರೆ ಎಲ್ಲ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಾ ಇದೆ. ಸೊ ಒಂದು ಇಷ್ಟು ಮೇಜರ್ ರೋಲ್ ಮಾಡಿರೋದು ಇದೊಂದು ಸಿನಿಮಾ. ಇದೇ ಫಸ್ಟ್ ಸಿನಿಮಾ ನಂದು. ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ಇದೆಲ್ಲ ನಮ್ಮ ಗ್ಯಾಂಗು, ಎಲ್ಲ ಕೊರತಿಗಳು. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿನ್ನೆ ಕೂಡ ಇದನ್ನೇ ಹೇಳಿದೆ, ಡೆಲ್ಲಿದೊಂದು ಇನ್ಸಿಡೆಂಟ್ ಆಗಿದೆ. ಒಂದು 13 ವರ್ಷದ ಹುಡುಗಿ ಮೇಲೆ ರೇಪ್ ಮಾಡಿದಾಗ ಅಲ್ಲಿರೋ ಲೋಕಲ್ ಎಕ್ಸ್ ಎಲ್ಲ ಸೇರಿಕೊಂಡು ಅವ್ರನ್ನ ಹೇಗೆ ಕೊಲೆ ಮಾಡೋದು, ಅದು ತಪ್ಪೋ ಸರಿ ನಾನು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು ಅವರಿಗೆ ಇದಾಗಬೇಕು, ಏನು ಶಿಕ್ಷೆ ಆಗಬೇಕು. ಸೊ ಪ್ರತಿ ಸರ್ಕಾರದ ನಾನು ರಿಕ್ವೆಸ್ಟ್ ಮಾಡಬೇಕು, ಅದು ಎಲ್ಲರೂ ರೇಪಿಸ್ಕೊಂಡು ಶಿಕ್ಷೆ ಆಗಲೇಬೇಕು. ಆಗಿಲ್ಲ ಅಂದರೆ ಏನಾಗುತ್ತೆ, ರೇಪ್ ಮಾಡಿದವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಜೈಲಿಗೆ ಹೋಗಿ ಇಟ್ಕೊಳ್ತಾರೆ, ಆಮೇಲೆ ಆಚೆ ಬಿಡ್ತಾರೆ. ಅದೇ ಅವ್ರಿಗೆ ಭಯ ಬರಲ್ಲ. ಭಯ ಬರೋದಾಗ ಏನು ಮಾಡ್ತಾರೆ ಅಂತ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅದೆಲ್ಲ ನಿಲ್ಲಬೇಕು. ಸರ್ಕಾರ ಸೀರಿಯಸ್ಲಿ ಆ್ಯಕ್ಷನ್ ತೊಗೊಳ್ಳೇಬೇಕು. ಸೊ ಅದೇ ಅದು ರಿಲೇಟೆಡ್ ನಮ್ಮ ಸಿನಿಮಾ. ದಯವಿಟ್ಟು ಥಿಯೇಟರ್ಗೆ ಸಿನಿಮಾ ನೋಡಿ ನಮಗೆಲ್ರಿಗೂ ಆಶೀರ್ವಾದ ಮಾಡಿ. ನಮ್ಮ ಕಡಿಯವರು ಮಾತಾಡ್ತಾರೆ. ಇದು ನನ್ನ ಫಸ್ಟ್ನೇ ಸಿನಿಮಾ. ಇದು ರವೀಂದ್ರ ನಮಗೊಂದು ಅವಕಾಶ ಕೊಟ್ಟಿದ್ದೆ. ಒಂದು ತುಂಬ ಇದು ಮೇನ್ ರೋಲಲ್ಲಿ ನಾನು ಮಾಡಿದ್ನಲ್ಲ, ಅದು ತುಂಬ ಬ್ಯೂಟಿ ಸಿನಿಮಾನ ಥಿಯೇಟ್ರಲ್ಲಿ ಆದಷ್ಟು ಜನ ಜಾಸ್ತಿ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತ ನಿಮಗೆ ಕೇಳ್ಕೊತಿರೋದು. ನನ್ನ ಎರಡನೇ ಮುಖ್ಯ ಭೂಮಿಕೆಯಲ್ಲಿ ನಡೆಸಿರುವಂಥ ಸಿನಿಮಾ. ರವಿಯಣ್ಣ ತುಂಬ ಕಷ್ಟಪಟ್ಟಿದ್ದಾರೆ. ಒಬ್ಬ ನಿರ್ದೇಶಕ ಒಂದು ಸಿನಿಮಾನ ತರಬೇಕು ಅಂತಂದರೆ ಅದ್ರ ಹಿಂದೆ ಎಷ್ಟು ಪಾಠಗಳನ್ನ ಪಡಬೇಕು ಅಂತ ಕಣ್ಣಾರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ. ರವಿಯಣ್ಣ ತುಂಬ ಶ್ರಮ ಬಿದ್ದು ಸಿನಿಮಾ ಮಾಡಿದ್ದಾರೆ. ನಮ್ಮಂಥ ಕಲಾವಿದರುಗಳನ್ನ ಜೊತೆಗೆ ನಡೆಸ್ಕೊಂಡು ಕರ್ಕೊಂಡೋಗಿದ್ದಾರೆ. ರವಿಯಣ್ಣ ಚೆನ್ನಾಗಿರಬೇಕು. ನಮ್ಮನ್ನೆಲ್ಲ ನಂಬಿ ಬಂಡವಾಳ ಆಗಿರುವಂಥ ನಿರ್ಮಾಪಕರು ಜನ ಅಂತ ದುಡ್ಡನ್ನ ಎಣಿಸ್ಬೇಕು. ಆ ರೀತಿ ನಮ್ಮ ಕನ್ನಡಿಗರು ಬಂದು ಸಪೋರ್ಟ್ ಮಾಡಬೇಕು. ಮತ್ತು ನಾವು ಸಣ್ಣ ಸಣ್ಣ ಕಲಾವಿದರುಗಳು ನೀವೆಲ್ಲ ನಮ್ಮನ್ನು ನಮ್ಮ ಬಂದು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿದ್ರೆ ಮುಂದೊಂದು ದಿನ ನಾವೇ ಕನ್ನಡಕ್ಕೆ ಕಾವಲಾಗಿ ನಿಂತ್ಕೊಂತೀವಿ.